ನಮಸ್ತೆ, ಕವಿತಾ ಲಾಗ್ಸ್ ಆ್ಯಂಡ್ ಟಿಪ್ಸ್ಗೆ ಸ್ವಾಗತ. ನೋಡಿ, ನಾನಿಲ್ಲಿ ನಿಮಗೊಂದು ಟಿಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಇಲಿಗಳಿಗೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ಇಲಿಗಳ ಕಾಟ ಮನೆಯಲ್ಲಿ ಜಾಸ್ತಿ ಇದೆ ಅನ್ನೋರಿಗೋಸ್ಕರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟೇ ಇಲಿ ಇದ್ರೂ ನೋಡಿ, ಈ ಥರ ನೀವು ಮಾಡಿದ್ದೀರಂದರೆ ಮನೆಯಿಂದ ಹೊರಟೋಗ್ಬಿಡುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಇಲಿ ಇರೋದ್ರಿಂದ ಮನೆಯಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಚಿಕ್ಕ ಮಕ್ಳಿಗಾಗ್ಬೋದು, ದೊಡ್ಡವ್ರಿಗಾಗ್ಬೋದು. ಇನ್ಫೆಕ್ಷನ್ ಎಲ್ಲ ತುಂಬಾ ಆಗ್ತಿರುತ್ತೆ. ಯಾಕಂದರೆ ಅದೆಲ್ಲೇ ಆಚೆಯಿಂದ ಎಲ್ಲ ಬಂದಿರುತ್ತೆ, ಎಲ್ಲೆಲ್ಲಿಂದ ಬಂದಿರುತ್ತೆ ನಮಗೆ ಗೊತ್ತಿರಲ್ಲ. ಅದು ಆಚೆಯಿಂದ ಎಲ್ಲ ಬಂದಾಗ ನಮ್ಮ ಮನೆಯಲ್ಲಿ ಇನ್ಫೆಕ್ಷನ್ ಚಿಕ್ಕ ಮಕ್ಳಿಗಾಗ್ಬೋದು, ದೊಡ್ಡವ್ರಿಗಾಗ್ಬೋದು ಆಗುತ್ತೆ. ಆ ಥರ ಆಗದಿರ ಇರಬೇಕಂದ್ರೆ ನೋಡಿ, ನಾವು ಈ ಥರ ಮನೆಯಲ್ಲಿ ಇಲಿಗಳನ್ನ ಸುಲಭವಾಗಿ ಮನೆಯಿಂದ ಓಡಿಸ್ಬೋದು ಫ್ರೆಂಡ್ಸ್. ನೋಡಿ, ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ಥರ ನೀವು ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ಸುಲಭವಾಗಿ ಇಲಿಗಳನ್ನ ಮನೆಯಿಂದ ಓಡಿಸ್ಬೋದು. ನೋಡಿ, ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಿದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಕರ್ಪೂರ ಸಹ ಹಾಕ್ತಿದ್ದೀನಿ. ಕರ್ಪೂರ ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಮತ್ತು ಕರ್ಪೂರ. ನೋಡಿ, ಈ ಎರಡನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಲ್ಲ, ಇದ್ರ 2 ಕರ್ಪೂರನ ನಾನು ಇಲ್ಲಿ ಹಾಕಿದ್ದೀನಿ. ನೀವು ಬೇಕಾದರೆ ನ್ಯಾಪ್ತೋಲಿನ್ ಬಾಲ್ ಸಹ ಇದರಲ್ಲಿ ಬಳಸ್ಬೋದು. ಅದು ಇಲ್ಲಾಂದರೆ ಇದು ಇಲ್ಲ, 2 ಹಾಕ್ತಿರಂದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ಮತ್ತು ನೋಡಿ, ನಾನು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಖಾರ ಪುಡಿ ತಗೊಳ್ತೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಸಹ ಬಳಸ್ಬೋದು, ಆದರೆ ತುಂಬ ಖಾರ ಇರಬೇಕದು. ಖಾರ ಇಲ್ಲಾಂದರೆ ಕೆಲಸ ಮಾಡಲ್ಲ. ನೋಡಿ, ಈ ಥರ ಒಂದು ಖಾರ ಪುಡಿ ಅಥವಾ ಹಸಿಮೆಣ್ಸಿನ್ಕಾಯಿನ ನೀವು ಈ ಥರ ಹಾಕ್ಕೊಂಬಿಟ್ಟು, ಅಂದರೆ ಕ್ವಾಂಟಿಟಿ 2 ನೋಡಿ, 2 ಟೇಬಲ್ ಸ್ಪೂನ್ಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿ, ಅಂದರೆ ನಾವು ಎಲ್ಲೇ ಆಗಲಿ ಗೋಧಿ ಹಿಟ್ಟು ಅಥವಾ ಆ ಥರ ಏನಾದರೂ ಇಟ್ಟಿದ್ದೀವಿ ಅಂದರೆ ಇಲಿಗಳು ತಿನ್ನೋಕ್ಕೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಮತ್ತು ಖಾರ ಪುಡಿ ತಗೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದಕ್ಕೆ ನಾನು ಗೋಧಿ ಹಿಟ್ಟು, ಖಾರ ಪುಡಿ ಮತ್ತು ಕರ್ಪೂರ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಕ್ಲಿನಿಕ್ ಪ್ಲಸ್ ಶಾಂಪು ತಗೊಳ್ತಿದ್ದೀನಿ. ಇಲ್ಲಿ ₹1 ಕ್ಲಿನಿಕ್ ಪ್ಲಸ್ ಶಾಂಪು. ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಯಾವ ಶಾಂಪು ಇದೆಯೋ ಅದು ಬಳಸ್ಬೋದು, ಅಥವಾ ಎಕ್ಸ್ಪೈರ್ಡ್ ಆಗಿರೋ ಶಾಂಪು ಆಗ್ಬೋದು, ಬೇರೆ ಯಾವುದಾದ್ರೂ ನೀವು ಬಳಸ್ಬೋದು. ನೋಡಿ, ನಾನು ಸ್ವಲ್ಪ ಕ್ಲಿನಿಕ್ ಪ್ಲಸ್ ಶಾಂಪೂನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮತ್ತು ನೋಡಿ, ಈ ಥರ ಏನಾದರೂ ನೀವು ಮಾಡಿದ್ದೀರಂದರೆ ಮನೆಯಲ್ಲಿ ಒಂದು ಇಲಿ ಸಹ ಇರೋದಿಲ್ಲ ಫ್ರೆಂಡ್ಸ್. ಇದು ತಿಂದಿದ ತಕ್ಷಣ ಅದಕ್ಕೆ ಒಂಥರ ಆಗಿ ಅದು ಮನೆಯಿಂದ ಆಚೆ ಹೊರಟೋಗ್ಬಿಡುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ದೂರ ಹೊರಟೋಗ್ಬಿಡುತ್ತೆ ಮತ್ತು ನಿಮ್ಮ ಮನೆಗೆ ಬರೋ ಸಹ ಇಲ್ಲ ಅದು. ನೀವು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು, ನಾನು ಯಾವ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ. ಈ ಥರ ಏನಾದರೂ ನೀವು ಮಾಡಿದ್ದೆ ಆದರೆ ನೋಡಿ, ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಅದು ಪೂರ್ತಿ ಎಲ್ಲ, ಅಂದರೆ ಶಾಂಪೂ ಆಗ್ಬೋದು, ಕರ್ಪೂರ ಮತ್ತು ಹಿಟ್ಟು ಮತ್ತು ಮೆಣಸಿನ ಪುಡಿ ಅಥವಾ ಹಸಿಮೆಣ್ಸಿನ್ಕಾಯಿ ನೀವೇನು ಬಳಸ್ತೀರೋ ಅದು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಇದೇ ಥರ ನೀವು ಕಲಿಸ್ಕೊಂಬಿಡಿ ನೀಟಾಗಿ. ಈ ಥರ ನೀವು ಮಾಡಿದ್ದೆ ಆದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ಟಿಪ್ನ ಟ್ರೈ ಮಾಡಿ ನೋಡಿ, ಒಂದು ಇಲಿ ಸಹ ಇರೋದಿಲ್ಲ ಫ್ರೆಂಡ್ಸ್. ಮತ್ತು ಕರ್ಪೂರ ಸ್ಮೆಲ್ ಅಂದರೂ ಅಷ್ಟೇ ಅದಕ್ಕೆ ಆಗೋದಿಲ್ಲ. ಕರ್ಪೂರ ಅಥವಾ ನ್ಯಾಪ್ತೋಲಿನ್ ಬಾಲ್ ಆ ಥರ ಎಲ್ಲ ಇದ್ದರೆ ಅದಕ್ಕೆ ಸ್ಮೆಲ್ ಆಗೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್, ಅಂದರೆ ಅದು ಗಂಟು ಏನು ಇಲ್ದಿರ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದನ್ನು ಬೇಕಾದರೆ ನೀವು ಅಲ್ಲಲ್ಲಿ ಚಿಕ್ಕ ಪೇಪರ್ ಕಟ್ ಮಾಡಿ ಅದರಲ್ಲಿ ಹಾಕಿ ಅಲ್ಲಲ್ಲಿ ನಿಮಗೆ ಎಲ್ಲಿ ಇಲಿ ಬರುತ್ತೆ ಅನಿಸುತ್ತೋ ಅಲ್ಲೆಲ್ಲ ಇಡ್ಬೋದು ನೀವು, ಅದು ತಿನ್ನೋ ಥರ. ಇಲ್ಲ ಅಂದರೆ ನಾನು ತೋರಿಸ್ತೀನಲ್ಲ, ಅದೇ ಥರ ನೀವು ಫಾಲೋ ಮಾಡಿ. ನೋಡಿ, ನಾನಿಲ್ಲಿ ಒಂದು ಹಳೆ ಬಟ್ಟೆ ತಗೊಂಡಿದ್ದೀನಿ. ಈ ಥರ ನಿಮ್ಮ ಮನೇಲಿ ಯಾವುದಾದ್ರೂ ಹಳೆ ಬಟ್ಟೆ ಇದ್ದರೆ ಅದ್ರ ಮೇಲೆ ಈ ಥರ ಹಚ್ಕೊಂಬಿಡಿ. ಅದನ್ನ ಪೂರ್ತಿ ನಾನು ತೋರಿಸಿದ್ದೀನಲ್ಲ ಅದೇ ಥರ ಹಚ್ಚಿ ನೀವು, ನಾನು ಎಲ್ಲಿರ್ತೀನೋ ನೋಡಿ ನೀವು ಅದೇ ಥರ ನೀವು ಎಲ್ಲಿ ನಿಮಗೆ ಇಲಿ ಬರುತ್ತೆ ಅನಿಸುತ್ತೋ ಅಂದರೆ ನೀವು ಆ ಮೂಟೆ ಹತ್ರ ಆಗ್ಬೋದು, ಅಥವಾ ಬೇರೆ ಕಿಚನಲ್ಲಿ ಆಗ್ಬೋದು, ಬೇರೆ ಎಲ್ಲಾದರೂ ನಿಮಗೆ ಜಾಸ್ತಿ ಎಲ್ಲಿ ಇಲಿ ಓಡಾಡುತ್ತೆ ಅನಿಸುತ್ತೋ, ಅಥವಾ ನಿಮಗೆ ಎಲ್ಲಿ ಎಲ್ಲ ಇಲಿ ಅಂದರೆ ಎಲ್ಲ ಬಟ್ಟೆ ಎಲ್ಲ ಕಚ್ಚೋ ರೂಢಿ ತುಂಬಾ ಇರುತ್ತಲ್ಲ, ಅದು ಬಟ್ಟೆ ಕಚ್ಚೋಕ್ಕದು ಬಂದೇ ಬರುತ್ತೆ, ಕಚ್ತಾ ಇರುತ್ತೆ. ಅದಕ್ಕೆ ಅದು ಇಲಿ ಬರೋ ಹತ್ರ ನೀವೇನಾದರೂ ಬಟ್ಟೆಯಲ್ಲಿ ಈ ಥರ ಹಾಕಿಟ್ರೆ ಅದು ಬಟ್ಟೆ ಆ ಇಲಿಗಳಿಗೆ ಬಟ್ಟೆ ಕಚ್ಚೋದು ಮತ್ತು ವೈರ್ ಕಚ್ಚೋದು, ಅಂದರೆ ಏನಾದರೂ ಇದ್ದರೆ ಕಚ್ಚೋ ರೂಢಿ ತುಂಬಾ ಇರುತ್ತೆ. ನೋಡಿ, ಆ ಥರ ಇದ್ದಾಗ ನೀವು ಈ ಥರ ಏನಾದರೂ ಬಟ್ಟೆಯಲ್ಲಿ ಹಾಕಿಟ್ಟಿದ್ದೀರಂದರೆ ಅದು ಖಂಡಿತ ಕಚ್ಚಕ್ಕೆ ಬಂದೇ ಬರುತ್ತೆ. ಅದು ಕಚ್ಚಿದಾಗ ಅದರಲ್ಲಿ ಗೋಧಿ ಹಿಟ್ಟೆಲ್ಲ ಹಾಕಿರೋದ್ರಿಂದ ಅದು ಕಚ್ಚಿ ತಿನ್ನೋಕ್ಕೆ ಬರುತ್ತಲ್ಲ, ಆವಾಗ ಅದು ತುಂಬಾ, ಅಂದರೆ ಕಚ್ಚಿ ತಿಂದಿದ ತಕ್ಷಣ ಅದಕ್ಕೆ ಒಂಥರ ಆಗಿಬಿಡುತ್ತೆ. ಆದಾಗ ಅದು ಮನೆಯಿಂದ ಆಚೆ ಹೊರಟೋಗ್ಬಿಡುತ್ತೆ, ಮನೆಯಲ್ಲೇನು ಸಾಯೋದಿಲ್ಲ ಅದು. ನೋಡಿ, ಮನೆಯಿಂದ ಆಚೆ ದೂರ ಹೊರಟೋಗ್ಬಿಡುತ್ತೆ ಫ್ರೆಂಡ್ಸ್. ಈ ಥರ ನೀವು ಮಾಡಿದ್ದೀರಂದರೆ ನಿಮ್ಮ ಮನೇಲಿ ಒಂದು ಇಲಿ ಸಹ ಇರೋದಿಲ್ಲ. ಒಂದ್ಸಲ ಈ ಥರ ಮಾಡಿ ನೋಡಿ. ನಾನು ಬಂದ್ಬಿಟ್ಟು ಗ್ಯಾಸ್ ಸ್ಟವ್ ಕೆಳಗಡೆ ಇಡ್ತಿದ್ದೀನಿ. ನೀವು ಎಲ್ಲಾದರೂ ಇಡ್ಬೋದು, ನಿಮ್ಗೆ ಎಲ್ಲಿ ಇಲಿ ಜಾಸ್ತಿ ಬರುತ್ತೋ ಅನಿಸುತ್ತೋ ಅಲ್ಲೆಲ್ಲ ನೀವು ಇಡ್ಬೋದು. ನಾನು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ತೋರಿಸ್ತಿದ್ದೀನಿ. ಈ ಥರ ನಿಮಗೆ ಎಲ್ಲಿ ಇಲಿ ಬರುತ್ತೆ ಅನಿಸುತ್ತೋ ಅಲ್ಲೆಲ್ಲ ನೀವು ಇಟ್ಟು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಒಂದು ಇಲಿ ಸಹ ಇರೋದಿಲ್ಲ, ಮತ್ತು ಇಲಿಗಳು ಬರೋದು ಸಹ ಇಲ್ಲ, ಮತ್ತು ವಾಪಸ್ ಬರಲ್ಲ ಅದು. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ಈ ಥರ ಏನಾದರೂ ನೀವು ಮಾಡಿ ಇಟ್ಟಿದ್ದೆ ಆದರೆ ಒಂದು ಇಲಿನೂ ಇರೋದಿಲ್ಲ ಫ್ರೆಂಡ್ಸ್, ಹೊರಟೋಗುತ್ತೆ. ನೋಡಿ, ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಗಿದ್ರೆ
ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಈ ಥರ ನೀವು ಎಲ್ಲಾದರೂ ಇಡ್ಬೋದು, ಗ್ಯಾಸ್ ಸ್ಟವ್ ಕೆಳಗೆ ಅಂತಲ್ಲ, ನಾನು ಮಾತ್ರ ಇಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಯಾವ ಥರ ಇಡಬೇಕು ಅಂತ. ಈ ಥರ ನೀವು ಮಾಡಿ ಇಟ್ಕೊಬೋದು. ನೋಡಿ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.